ವಾರ್ಡ್ಗೆ ನಾನು 1.5 ಕೋಟಿ ಅನುದಾನ ತಂದಿದ್ದೀನಿ. ಎಲೆಕ್ಷನ್ ಆದ್ಮೇಲೆ ಕೆಲಸ ಸ್ಟಾರ್ಟ್ ಆಗುತ್ತೆ. ಆ ಕಡೆ ಆ ರೋಡಿಂದ ಹಂಗ ಮಸೀದಿ ರೋಡಲ್ಲಿ ಕಂಪ್ಲೀಟ್ ಆ ರೋಡ್ ಹಾಕ್ಸಕ್ಕೆ ಅದಕ್ಕೆ ಅನುದಾನ ಬಿಡುಗಡೆ ಮಾಡಿಸಿದ್ದೀನಿ. ಅದು ಒಂದು 6 ತಿಂಗಳಲ್ಲಿ ಮುಗಿಯುತ್ತೆ. ಟೌನ್ಗೆ ಕನೆಕ್ಟ್ ಮಾಡೋ ಎಲ್ಲದರಲ್ಲೂ ನಾನು ಮುಂದಿನ ಚುನಾವಣೆಗೆ ಬರೋಷ್ಟೊತ್ತಿಗೆ ಎತ್ತಿನ ಹೊಳೆ ನೀರನ್ನ ಚಿಕ್ಕಬಳ್ಳಾಪುರ ಕರೆಸ್ತೀನಿ. ಈಗ ದೇವನಹಳ್ಳಿವರೆಗೂ ಮೆಟ್ರೋ ಸ್ಟಾರ್ಟ್ ಆಗಿದೆ. ಇನ್ನೊಂದು 6 ರಿಂದ 7 ವರ್ಷಕ್ಕೆ ಚಿಕ್ಕಬಳ್ಳಾಪುರ, ಯಾಕೆಂದ್ರೆ 2 ರಿಂದ 3 ವರ್ಷ ಬೇಕು ಅದು ಅಪ್ರೂವಲ್ ಆಗಕ್ಕೆ. 3 ವರ್ಷ ಕೆಲಸ ಮಾಡಕ್ ಬೇಕು. 7 ವರ್ಷದಲ್ಲಿ ಮೆಟ್ರೋ ಚಿಕ್ಕಬಳ್ಳಾಪುರ ಬರುತ್ತೆ. ಇದು ನಾನೀಗ ಬಂದ ಮೇಲೆ ಫ್ಲೆಕ್ಸ್ ಬ್ಯಾನ್ ಮಾಡಿದೆ. ನಗರಸಭೆನ ಕ್ಲೀನ್ ಮಾಡ್ತಾ ಇದ್ದೀನಿ. ಇನ್ನೂ ಒಂದು 50% ಸ್ವಲ್ಪ ಕ್ಲೀನ್ ಮಾಡ್ತಿದ್ದೀನಿ. ಖಾತೆಗಳು 14,000 ಜನಕ್ಕೆ ಖಾತೆ ಪೆಂಡಿಂಗ್ ಇದೆ. ಅದೀಗ ಕ್ಯಾಬಿನೆಟ್ ಅಲ್ಲಿ ಆರ್ಡರ್ ಆದ್ಮೇಲೆ ಎಲ್ರಿಗೂ ಖಾತೆ ಮಾಡಿಸ್ಕೊಡ್ತೀವಿ. ಟೌನ್ ನ ಕ್ಲೀನ್ ಆಗಿರೋ ಪ್ರಯತ್ನ ಪಡ್ತೀವಿ. ಸರ್ಕಾರಿ ಶಾಲಾ ಕಾಲೇಜುಗಳನ್ನ ಸೇಫ್ ಮಾಡಿ ಇಡ್ತಾ ಇದ್ದೀನಿ. ಈ 10 ತಿಂಗಳಲ್ಲಿ ಬಹಳಷ್ಟು ನನ್ನ ಕೈಲಾಗಿದೆ. ಅಮ್ಮ ಆಂಬುಲೆನ್ಸ್ ಅಲ್ಲಿ ತುಂಬಾ ಜನರು ಪ್ರಾಣ ಕಾಪಾಡಿದ್ದೀನಿ. ನನ್ನ ಕೈಲಾಗಿದ್ದು ಸಹಾಯ ಮಾಡ್ತಾ ಇದ್ರಿ. ಇನ್ನೂ 4 ವರ್ಷ ಕಠಿಣವಾದ ತೀರ್ಮಾನಗಳನ್ನು ತಗೊಂಡು ಈ ಸಿಟಿನ ಒನ್ ಆಫ್ ದ ಬೆಸ್ಟ್ ಸಿಟಿ ಆಗಿ ಮಾಡ್ತೀನಿ. ನೆಕ್ಸ್ಟ್ ಎಲೆಕ್ಷನ್ಗೋಸ್ಕರ ಅಲ್ಲ, ನೀವು ಮೊನ್ನೆ ನನಗೆ ಹಾಕಿರೋ ಓಟಿಗೋಸ್ಕರ ಇದೆಲ್ಲ ಮಾಡ್ತೀನಿ. ನನಗೆ ಯಾರೋ ಕೇಳಿದ್ರು ಎಲೆಕ್ಷನ್ ಮುಗಿದ ಮೇಲೆ ಅರ್ಶನ ಕುಂಕುಮ, ಬಟ್ಟೆ, ಸ್ಕಾಲರ್ಶಿಪ್, ಆಟೋ ಡ್ರೈವರ್ ಮಕ್ಕಳಿಗೆ 5,000 ಯಾಕೆ ಕೊಟ್ಟೆ ಅಂತ. ನಾನು ಕೊಡ್ತಾ ಇರೋದು ನೆಕ್ಸ್ಟ್ ಎಲೆಕ್ಷನ್ಗಲ್ಲ. ಮೊನ್ನೆ ನನ್ನ ಗೆಲ್ಸಿದ್ರೆ ಆ ನಿಯತ್ತಿಗೆ ನಾನು ಅಂಗನವಾಡಿ ಮಕ್ಕಳಿಗೆ ಬಟ್ಟೆ ಕೊಟ್ಟೆ. ಈಗ 8 ವಾರ್ಡ್ಗೆ ನಮಸ್ತೆ ಚಿಕ್ಕಬಳ್ಳಾಪುರ ಅಂತ ಮನೆಗೂ ಬಂದಿದ್ದೀನಿ. ಎಲೆಕ್ಷನ್ ಜೂನ್ 4ನೇ ತಾರೀಕು ಆದ್ಮೇಲೆ ಇದೇ ಸರ್ಕಲ್ ಅಲ್ಲಿ ಆಫೀಸರ್ಸ್ ಎಲ್ಲರೂ DC ಅವ್ರನ್ನ, AC ಅವ್ರನ್ನ, ಸಬ್ ಇನ್ಸ್ಪೆಕ್ಟರ್ ಎಲ್ಲರೂ ಕರ್ಕೊಂಡ್ಬಂದು ಆಟೋ ಅನೌನ್ಸ್ಮೆಂಟ್ ಮಾಡಿ ನಿಮ್ದು ಏನೇ ಕಷ್ಟ ಇದ್ರು ಬೆಳಗ್ಗೆ 7 ರಿಂದ 9 ಗಂಟೆ ಈ ಸರ್ಕಲ್ ಅಲ್ಲಿ ಆಫೀಸರ್ ಜೊತೆ ಬಂದು ಕೂರ್ತೀನಿ. ನಿಮ್ ಕಷ್ಟ ಇದ್ರೆ ಹೇಳ್ಕೊಳ್ಳಿ. ₹1 ಕರಪ್ಷನ್ ಇಲ್ಲದೆ ನಿಮ್ ಕೆಲಸ ನಾನು ತಾಲೂಕು ಆಫೀಸಲ್ಲಿ ನಗರಸಭೆಯಲ್ಲಿ ಮಾಡ್ಕೊಡೋ ಜವಾಬ್ದಾರಿ ನಂದು. ನನ್ನ ಆಶೀರ್ವಾದ ಮಾಡಿದ್ದೀರಾ. ಇವತ್ತು ಫ್ರೀ ಸೀಟ್ ಇದೆ. ನಿಮ್ಮ ಸಮುದಾಯದ ಬಹಳಷ್ಟು ಜನ ಹೆಣ್ಮಕ್ಳು ಫ್ರೀ ಸೀಟ್ ನೀಟ್ ಕೋಚಿಂಗ್ ತಗೋತಾ ಇದ್ದಾರೆ. 30-40 ಸಾವಿರ ಬೇಕಾ ಕೋರ್ಸ್ಗೆ ಫ್ರೀ ಕೋಚಿಂಗು. ಸೂಪರ್ 60 ಅಂತ ಬಡವ್ರ ಮಕ್ಕಳನ್ನ ಚೆನ್ನಾಗಿ ಓದಿಸ್ತಿದೀವಿ. 1,000 ಸ್ಕಾಲರ್ಶಿಪ್ ಕೊಟ್ಟಿದ್ದೀರಿ. ಅಪ್ಪ ಅಮ್ಮ ಇಲ್ದಿರೋ ಹುಡುಗರಿಗೆ ಆಶೀರ್ವಾದ ಮಾಡಿದ್ರಿ. ಇವತ್ತು ನಮ್ಮ ರಕ್ಷಾ ಅಣ್ಣ ಗೆದ್ರೆ ನಾವು ಟುಗೆದರ್ ಇಬ್ರು ಸೇರಿ ಒಳ್ಳೆ ಕೆಲಸ ಮಾಡ್ಬೋದು. ನೀವು ಗೆಲ್ಲಿಸ್ತಾ ಇದೀರಿ ಅಷ್ಟೇ. ಈಗ 8 ಅಸೆಂಬ್ಲಿ ಲೋಕಸಭೆ ಅಂದ್ರೆ ದೊಡ್ಡಬಳ್ಳಾಪುರ, ನೆಲಮಂಗಲ, ದೇವನಹಳ್ಳಿ ಎಲ್ಲ ಬರುತ್ತೆ. ನೆಂಟ್ರಿಗೆ ಫೋನ್ ಮಾಡಿ ಬೇಗ ರಕ್ಷಾಕು ಓಟ್ ಡಾಲು ಅಂತ ಕೇಳಬೇಕು. ಯಾರು ಕೆಂತಾಯ 24,000 ఆయన 24,000 వాళ్ళు 200-300 ఇస్తే 24,000 పాగొట్టుకుంటారమ్మా. నేను వాళ్ళకి చెప్తాను, మీరు 3,000 ఇచ్చినోడా నేను సొలిపించినోడు రా మిగతావా. మీ 200-300 ఏళ్ళు పని చేస్తుంది. ఫస్ట్ లో ఫ్రీ ತಾನೆ. కొడుకు తిడితే కూతురింటికి, కూతురు తిడితే కొడుకింటికి అనుకోలేదు. వాళ్ళిద్దరూ తిడితే రాకద్వారం ఇల్లుందిరా ఫోన్ పెట్టి పంపిస్తాను రా. 200 యూనిట్ల కరెంట్ ఫ్రీనా? ఇదంతా కాంగ్రెస్ ఇచ్చే. బీజేపీ వాళ్ళు మనకేమి ఇచ్చి చొంగిచ్చిరి. బీజేపీ ఏం కొట్టు చొంగు, బీజేపీ ఏం కొట్టు. ಅದಕ್ಕೆ ಬಿಜೆಪಿ ಒಂದೋಟು ಬೀಳಬಾರ್ದು. 10 ವರ್ಷದಲ್ಲಿ ಕಡಿದು ಕಟ್ಟೆ ಹಾಕಿದ್ದು ಅಷ್ಟೇ ಇದೆ. నన్నే బీజేపీ వాళ్ళు అడుగుతారు, నేను SLC పిల్లోడికి PUC వాడికి చేస్తా అంటే వాడు ఎవడో కోలార్ నీకు ఒక బెంట్లో వస్తాడు. వాడు సర్కల్ రే ఎంతుండ్రా డాక్టర్ చేస్తే అంటాడు. నా కొడుక 5.5 ఏడాది కావాలరా డాక్టర్ ఎన్నేళ్ళు కోర్సు తెలియకుండా మీరంతా ఎట్లరా కోలార్కి ఎక్కి అవుతారు. నా ఇది చెప్తా, నాకు ఏం తెలుసునాక మనసులో పెట్టుకోవడానికి వచ్చేది అట్లా అనేస్తాను. మీరు అందుకే ತಾನೆ ನನ್ನ ಲೊಕೇಶನ್ ಇವ್ನ ಗೌರವ ಕಾಪಾಡ್ತಾರೆ ತಾನೆ. ಎಲ್ಲರಿಗೂ ಕೈ ಮೇಲೆ ಮಾಡಿ. ಕಾಂಗ್ರೆಸ್ ಪಾರ್ಟಿಗೆ ರಕ್ಷಾರಾಮಯ್ಯನವ್ರಿಗೆ ಸಂಖ್ಯೆ ಜೂನ್ 4ನೇ ತಾರೀಕು ಆದ್ಮೇಲೆ ಅಧಿಕಾರಿಗಳ ಜೊತೆ ಬಂದು ಬೆಳಗ್ಗೆ 7 ರಿಂದ 9 ಇಲ್ಲಿ ಕುತ್ಕೊಂತೀನಿ. ಟೈಮು ಅನೌನ್ಸ್ ಮಾಡ್ತೀನಿ. ನಿಮ್ದು ಏನೇ ಕಷ್ಟ ಇದ್ರು ಬಂದೇಳಿ. ಹೋಗ್ಬರೋದಿದೆ ರೆಡಿ ಮಾಡ್ತೀನಿ.